ಮುಂದಿನ ರಾಶಿಯಾಗಿ ಮಕರ ರಾಶಿ. ಇಲ್ಲಿ ಮಕರ ರಾಶಿಯವರಿಗೆ ಮಿಶ್ರ ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬೋದು. ಜೂನ್ ತಿಂಗಳಲ್ಲಿ ಗುರುವಿನ ಸಂಚಾರ ಮಕರ ರಾಶಿಯವರಿಗೆ ಶುಭ ಸುದ್ದಿಗಳನ್ನ ಹೊತ್ತು ತರುವುದು ಮತ್ತೆ ವೈವಾಹಿಕ ಜೀವನದಲ್ಲಿ ಜೀವನದ ಒಂದು ಸಂತೋಷಗಳು ಸಹಿತ ಇಲ್ಲಿ ಕೂಡಿರ್ತವೆ. ಅಲ್ಲದೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ತಾವಿಲ್ಲಿ ಕಳೆಯಲು ಸಾಧ್ಯವಾಗಿರುತ್ತೆ. ಇದರಿಂದಾಗಿ ದಂಪತಿಗಳ ನಡುವೆ ಇದ್ದಂತಹ ಮನಸ್ತಾಪಗಳು ಸಹಿತ ದೂರವಾಗುವಂಥದ್ದು. ಮತ್ತೆ ಈ ಒಂದು ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಸುರಕ್ಷತೆಯನ್ನು ತಾವು ಕಾಪಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ತಾವು ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನ ವಹಿಸಬೇಕಾಗುತ್ತೆ. ಅದರಿಂದ ತಮ್ಮ ಆರೋಗ್ಯದಲ್ಲಿ ಮುಖ್ಯ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಲ್ಲಿ ಮಕರ ರಾಶಿಯವರಿಗೆ ಗುರು ಸಂಚಾರದಿಂದ ದಾಂಪತ್ಯ ಜೀವನದಲ್ಲಿ ಲಾಭವಿದೆ, ಆರ್ಥಿಕತೆಯಲ್ಲೂ ಸಹಿತ ಲಾಭವಿದೆ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಗಮನವನ್ನ ಹರಿಸೋದು ತುಂಬಾ ಮುಖ್ಯ. ಹೊಸ ಪ್ರಯೋಗಗಳು, ಹೊಸ ಯೋಜನೆಗಳು, ಹೊಸ ಬೆಳವಣಿಗೆಗಳನ್ನು ತಾವಿಲ್ಲಿ ಮಾಡ್ಕೊಳ್ಳಿ. ಅದು ಉತ್ತಮವಾದಂತ ಲಾಭವನ್ನ ತಮಗೆ ತಂದು ಕೊಡುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗತ್ತೆ.